ಬಂದಲ್ಲಿ ನಮ್ಮ ರಾಜಕಾರಣಿಗಳು ಒಂದು ಮಾತನ್ನ ಹೇಳ್ತಾರೆ, ಕನ್ನಡ ಶಾಲೆಯನ್ನ ಉಳಿಸಿ ಬೆಳೆಸುವ ಪ್ರಯತ್ನ ಆಗಬೇಕು ನಮ್ಮಿಂದ ನಿಮ್ಮಿಂದ ಅಂತ. ಆದ್ರೆ ಅದನ್ನ ಅಭಿವೃದ್ಧಿ ಪಡಿಸುವ ಜವಾಬ್ದಾರಿ ಯಾರ್ದು ಅಂತ ನಾವು ಪ್ರಶ್ನೆ ಮಾಡಿದ್ರೆ ಒನ್ಸ್ ಅಗೇನ್ ಅದು ರಾಜಕಾರಣಿಗಳದ್ದೇ. ಬಟ್ ಅಂತ ಉತ್ಸಾಹ ಇದೆಯಾ, ಅಂತ ಕೆಲಸಗಳು ಆಗ್ತಾ ಇದೆಯಾ ಅಂದ್ರೆ ಇಲ್ಲ ಅನ್ನುವಂಥ ಉತ್ತರ ಸಿಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಶಿಥಿಲಾವಸ್ಥೆಗೆ ತಲುಪಿರುವ ಶಾಲಾ ಕಟ್ಟಡ, ಕಳಚಿ ಬಿದ್ದಿರೋ ಮೇಲ್ಛಾವಣಿಯ ಸಿಮೆಂಟ್, ಬಿರುಕು ಬಿಟ್ಟ ಗೋಡೆಗಳು, ಶೆಡ್ನಲ್ಲಿ ಕುಳಿತು ಪಾಠ ಕಲಿಯುತ್ತಿರುವ ಮಕ್ಕಳು, ಇದು ನಮ್ಮ ಸರ್ಕಾರಿ ಶಾಲೆಯ ಸ್ಥಿತಿಗತಿ. ಕೋಲಾರ ನಗರದ ಟಮಕದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ ಇದು. ಕೆಲ ದಿನಗಳ ಹಿಂದೆಯಷ್ಟೇ ದಾಸರ ಹೊಸಹಳ್ಳಿಯ ಅಂಗನವಾಡಿಯಲ್ಲಿ ಮೇಲ್ಛಾವಣಿಯ ಸಿಮೆಂಟ್ ಕುಸಿದು ಬಿದ್ದು 4 ಮಕ್ಕಳು ಗಾಯಗೊಂಡಿದ್ರು. ಈ ಘಟನೆ ಮಾಸುವ ಮುನ್ನವೇ ಟಮಕದಲ್ಲಿರುವ ಸರ್ಕಾರಿ ಶಾಲೆಯ ಮೇಲ್ಛಾವಣಿಯ ಸಿಮೆಂಟ್ ಕಳಚಿ ಬಿದ್ದಿದೆ. ಅದೃಷ್ಟವಶಾತ್ ಆ ವೇಳೆಗೆ ಮಕ್ಕಳು ಮತ್ತೊಂದು ಕೊಠಡಿಗೆ ಹೋಗಿದ್ರಿಂದ ಭಾರಿ ಅನಾಹುತ ತಪ್ಪಿದೆ. ಇಲ್ಲಿ 155 ಮಕ್ಕಳು 1ರಿಂದ 7ನೇ ತರಗತಿವರೆಗೆ ವ್ಯಾಸಂಗ ಮಾಡ್ತಾ ಇದ್ದಾರೆ. 5 ಕೊಠಡಿಗಳಿದ್ದಾವೆ, ಶಾಲಾ ಕೊಠಡಿಗಳಿದ್ದಾವೆ. ನಾವು 7 ಜನ ಸ್ಟಾಫ್ ಇದ್ದೀವಿ. ಮೊನ್ನೆ 3-4 ದಿವಸದ ಹಿಂದ್ಗಡೆಗೆ ಸ್ವಲ್ಪ ಒಂದು ಕೊಠಡಿಯ ಸೀಲಿಂಗ್ ಪ್ಲಾಸ್ಟರು ಕೆಳಗಡೆ ಬಿದ್ದು ಸ್ವಲ್ಪ ಅನಾಹುತ ಆಯಿತು. ಸದ್ಯಕ್ಕೆ ಮಕ್ಕಳು ಯಾರು ಆ ಕೊಠಡಿ ಒಳಗಡೆ ಇರಲಿಲ್ಲ. ಹಲವು ವರ್ಷಗಳಿಂದ ಶಾಲೆ ಶಿಥಿಲಾವಸ್ಥೆಗೆ ತಲುಪಿದ್ದು, ಇದನ್ನ ಸರಿಪಡಿಸುವಂತೆ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರು. ಯಾರೊಬ್ರು ಈ ಕಡೆ ಮುಖ ಮಾಡಿಲ್ವಂತೆ. ಈ ಶಾಲೆಯಲ್ಲಿ ಶಾಲಾ ಕೊಠಡಿಗಳು ಕೊರತೆ ಇರೋದರಿಂದ ನಾವು ಸಾಕಷ್ಟು ಬಾರಿ ನಮ್ಮ ಸರ್ಕಾರಿ ಅಧಿಕಾರಿಗಳಾದಂಥವ್ರು, ಜಿಲ್ಲಾಧಿಕಾರಿಗಳು, AC ಸಾಹೇಬರು, ತಹಸೀಲ್ದಾರ್ ಸಾಹೇಬರು, BO ಸಾಹೇಬರು, DDP ಸಾಹೇಬರು, ಸಾಕಷ್ಟು ನಮ್ಮ ಶಾಸಕರು ಮತ್ತು ನಮ್ಮ MLC ಸಾಹೇಬ್ರಿಗೂ ಎಲ್ಲ ಜನಪ್ರತಿನಿಧಿಗಳಿಗೂ ನಾವು ಕೊಟ್ಟಿದ್ರಿ. ಯಾರೂ ನಮಗೆ ಇಲ್ಲಿ ಸಹಕಾರ ಮಾಡಲಿಲ್ಲ. ಒಟ್ಟಾರೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಬೇಕೆಂದು ಪುಂಖಾನುಪುಂಖವಾಗಿ ಹೇಳುವ ಸರ್ಕಾರ ಇನ್ನಾದರೂ ಶಿಥಿಲಾವಸ್ಥೆಯಲ್ಲಿರುವ ಜ್ಞಾನ ದೇಗುಲಗಳತ್ತ ಮುಖ ಮಾಡಬೇಕಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಹೋದಲ್ಲಿ ಬಂದಲ್ಲಿ ನಮ್ಮ ರಾಜಕಾರಣಿಗಳು ಒಂದು ಮಾತನ್ನ ಹೇಳ್ತಾರೆ, ಕನ್ನಡ ಶಾಲೆಯನ್ನ ಉಳಿಸಿ ಬೆಳೆಸುವ ಪ್ರಯತ್ನ ಆಗಬೇಕು ನಮ್ಮಿಂದ ನಿಮ್ಮಿಂದ ಅಂತ. ಆದ್ರೆ ಅದನ್ನ ಅಭಿವೃದ್ಧಿ ಪಡಿಸುವ ಜವಾಬ್ದಾರಿ ಯಾರ್ದು ಅಂತ ನಾವು ಪ್ರಶ್ನೆ ಮಾಡಿದ್ರೆ ಒನ್ಸ್ ಅಗೇನ್ ಅದು ರಾಜಕಾರಣಿಗಳದ್ದೇ. ಬಟ್ ಅಂತ ಉತ್ಸಾಹ ಇದೆಯಾ, ಅಂತ ಕೆಲಸಗಳು ಆಗ್ತಾ ಇದೆಯಾ ಅಂದ್ರೆ ಇಲ್ಲ ಅನ್ನುವಂಥ ಉತ್ತರ ಸಿಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಶಿಥಿಲಾವಸ್ಥೆಗೆ ತಲುಪಿರುವ ಶಾಲಾ ಕಟ್ಟಡ, ಕಳಚಿ ಬಿದ್ದಿರೋ ಮೇಲ್ಛಾವಣಿಯ ಸಿಮೆಂಟ್, ಬಿರುಕು ಬಿಟ್ಟ ಗೋಡೆಗಳು, ಶೆಡ್ನಲ್ಲಿ ಕುಳಿತು ಪಾಠ ಕಲಿಯುತ್ತಿರುವ ಮಕ್ಕಳು, ಇದು ನಮ್ಮ ಸರ್ಕಾರಿ ಶಾಲೆಯ ಸ್ಥಿತಿಗತಿ. ಕೋಲಾರ ನಗರದ ಟಮಕದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ ಇದು. ಕೆಲ ದಿನಗಳ ಹಿಂದೆಯಷ್ಟೇ ದಾಸರ ಹೊಸಹಳ್ಳಿಯ ಅಂಗನವಾಡಿಯಲ್ಲಿ ಮೇಲ್ಛಾವಣಿಯ ಸಿಮೆಂಟ್ ಕುಸಿದು ಬಿದ್ದು 4 ಮಕ್ಕಳು ಗಾಯಗೊಂಡಿದ್ರು. ಈ ಘಟನೆ ಮಾಸುವ ಮುನ್ನವೇ ಟಮಕದಲ್ಲಿರುವ ಸರ್ಕಾರಿ ಶಾಲೆಯ ಮೇಲ್ಛಾವಣಿಯ ಸಿಮೆಂಟ್ ಕಳಚಿ ಬಿದ್ದಿದೆ. ಅದೃಷ್ಟವಶಾತ್ ಆ ವೇಳೆಗೆ ಮಕ್ಕಳು ಮತ್ತೊಂದು ಕೊಠಡಿಗೆ ಹೋಗಿದ್ರಿಂದ ಭಾರಿ ಅನಾಹುತ ತಪ್ಪಿದೆ. ಇಲ್ಲಿ 155 ಮಕ್ಕಳು 1ರಿಂದ 7ನೇ ತರಗತಿವರೆಗೆ ವ್ಯಾಸಂಗ ಮಾಡ್ತಾ ಇದ್ದಾರೆ. 5 ಕೊಠಡಿಗಳಿದ್ದಾವೆ, ಶಾಲಾ ಕೊಠಡಿಗಳಿದ್ದಾವೆ. ನಾವು 7 ಜನ ಸ್ಟಾಫ್ ಇದ್ದೀವಿ. ಮೊನ್ನೆ 3-4 ದಿವಸದ ಹಿಂದ್ಗಡೆಗೆ ಸ್ವಲ್ಪ ಒಂದು ಕೊಠಡಿಯ ಸೀಲಿಂಗ್ ಪ್ಲಾಸ್ಟರು ಕೆಳಗಡೆ ಬಿದ್ದು ಸ್ವಲ್ಪ ಅನಾಹುತ ಆಯಿತು. ಸದ್ಯಕ್ಕೆ ಮಕ್ಕಳು ಯಾರು ಆ ಕೊಠಡಿ ಒಳಗಡೆ ಇರಲಿಲ್ಲ. ಹಲವು ವರ್ಷಗಳಿಂದ ಶಾಲೆ ಶಿಥಿಲಾವಸ್ಥೆಗೆ ತಲುಪಿದ್ದು, ಇದನ್ನ ಸರಿಪಡಿಸುವಂತೆ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರು. ಯಾರೊಬ್ರು ಈ ಕಡೆ ಮುಖ ಮಾಡಿಲ್ವಂತೆ. ಈ ಶಾಲೆಯಲ್ಲಿ ಶಾಲಾ ಕೊಠಡಿಗಳು ಕೊರತೆ ಇರೋದರಿಂದ ನಾವು ಸಾಕಷ್ಟು ಬಾರಿ ನಮ್ಮ ಸರ್ಕಾರಿ ಅಧಿಕಾರಿಗಳಾದಂಥವ್ರು, ಜಿಲ್ಲಾಧಿಕಾರಿಗಳು, AC ಸಾಹೇಬರು, ತಹಸೀಲ್ದಾರ್ ಸಾಹೇಬರು, BO ಸಾಹೇಬರು, DDP ಸಾಹೇಬರು, ಸಾಕಷ್ಟು ನಮ್ಮ ಶಾಸಕರು ಮತ್ತು ನಮ್ಮ MLC ಸಾಹೇಬ್ರಿಗೂ ಎಲ್ಲ ಜನಪ್ರತಿನಿಧಿಗಳಿಗೂ ನಾವು ಕೊಟ್ಟಿದ್ರಿ. ಯಾರೂ ನಮಗೆ ಇಲ್ಲಿ ಸಹಕಾರ ಮಾಡಲಿಲ್ಲ. ಒಟ್ಟಾರೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಬೇಕೆಂದು ಪುಂಖಾನುಪುಂಖವಾಗಿ ಹೇಳುವ ಸರ್ಕಾರ ಇನ್ನಾದರೂ ಶಿಥಿಲಾವಸ್ಥೆಯಲ್ಲಿರುವ ಜ್ಞಾನ ದೇಗುಲಗಳತ್ತ ಮುಖ ಮಾಡಬೇಕಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಹೋದಲ್ಲಿ ಬಂದಲ್ಲಿ ನಮ್ಮ ರಾಜಕಾರಣಿಗಳು ಒಂದು ಮಾತನ್ನ ಹೇಳ್ತಾರೆ, ಕನ್ನಡ ಶಾಲೆಯನ್ನ ಉಳಿಸಿ ಬೆಳೆಸುವ ಪ್ರಯತ್ನ ಆಗಬೇಕು ನಮ್ಮಿಂದ ನಿಮ್ಮಿಂದ ಅಂತ. ಆದ್ರೆ ಅದನ್ನ ಅಭಿವೃದ್ಧಿ ಪಡಿಸುವ ಜವಾಬ್ದಾರಿ ಯಾರ್ದು ಅಂತ ನಾವು ಪ್ರಶ್ನೆ ಮಾಡಿದ್ರೆ ಒನ್ಸ್ ಅಗೇನ್ ಅದು ರಾಜಕಾರಣಿಗಳದ್ದೇ. ಬಟ್ ಅಂತ ಉತ್ಸಾಹ ಇದೆಯಾ, ಅಂತ ಕೆಲಸಗಳು ಆಗ್ತಾ ಇದೆಯಾ ಅಂದ್ರೆ ಇಲ್ಲ ಅನ್ನುವಂಥ ಉತ್ತರ ಸಿಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ.
ಶಿಥಿಲಾವಸ್ಥೆಗೆ ತಲುಪಿರುವ ಶಾಲಾ ಕಟ್ಟಡ, ಕಳಚಿ ಬಿದ್ದಿರುವ ಮೇಲ್ಛಾವಣಿಯ ಸಿಮೆಂಟ್, ಬಿರುಕು ಬಿಟ್ಟ ಗೋಡೆಗಳು, ಶೆಡ್ನಲ್ಲಿ ಕುಳಿತು ಪಾಠ ಕಲಿಯುತ್ತಿರುವ ಮಕ್ಕಳು. ಇದು ನಮ್ಮ ಸರ್ಕಾರಿ ಶಾಲೆಯ ಸ್ಥಿತಿಗತಿ. ಕೋಲಾರ ನಗರದ ಟಮಕದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ ಇದು. ಕೆಲ ದಿನಗಳ ಹಿಂದೆಯಷ್ಟೇ ದಾಸರ ಹೊಸಹಳ್ಳಿಯ ಅಂಗನವಾಡಿಯಲ್ಲಿ ಮೇಲ್ಛಾವಣಿಯ ಸಿಮೆಂಟ್ ಕುಸಿದು ಬಿದ್ದು 4 ಮಕ್ಕಳು ಗಾಯಗೊಂಡಿದ್ರು. ಈ ಘಟನೆ ಮಾಸುವ ಮುನ್ನವೇ ಟಮಕದಲ್ಲಿರುವ ಸರ್ಕಾರಿ ಶಾಲೆಯ ಮೇಲ್ಛಾವಣಿಯ ಸಿಮೆಂಟ್ ಕಳಚಿ ಬಿದ್ದಿದೆ. ಅದೃಷ್ಟವಶಾತ್ ಆ ವೇಳೆಗೆ ಮಕ್ಕಳು ಮತ್ತೊಂದು ಕೊಠಡಿಗೆ ಹೋಗಿದ್ರಿಂದ ಭಾರಿ ಅನಾಹುತ ತಪ್ಪಿದೆ. ಇಲ್ಲಿ 155 ಮಕ್ಕಳು 1ರಿಂದ 7ನೇ ತರಗತಿವರೆಗೆ ವ್ಯಾಸಂಗ ಮಾಡ್ತಾ ಇದ್ದಾರೆ. 5 ಕೊಠಡಿಗಳಿದ್ದಾವೆ, ಶಾಲಾ ಕೊಠಡಿಗಳಿದ್ದಾವೆ. ನಾವು 7 ಜನ ಸ್ಟಾಫ್ ಇದ್ದೀವಿ. ಮೊನ್ನೆ 3-4 ದಿವಸದ ಹಿಂದ್ಗಡೆಗೆ ಸ್ವಲ್ಪ ಒಂದು ಕೊಠಡಿಯ ಸೀಲಿಂಗ್ ಪ್ಲಾಸ್ಟರು ಕೆಳಗಡೆ ಬಿದ್ದು ಸ್ವಲ್ಪ ಅನಾಹುತ ಆಯಿತು. ಸದ್ಯಕ್ಕೆ ಮಕ್ಕಳು ಯಾರು ಆ ಕೊಠಡಿ ಒಳಗಡೆ ಇರಲಿಲ್ಲ. ಹಲವು ವರ್ಷಗಳಿಂದ ಶಾಲೆ ಶಿಥಿಲಾವಸ್ಥೆಗೆ ತಲುಪಿದ್ದು, ಇದನ್ನ ಸರಿಪಡಿಸುವಂತೆ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರು. ಯಾರೊಬ್ರು ಈ ಕಡೆ ಮುಖ ಮಾಡಿಲ್ವಂತೆ. ಈ ಶಾಲೆಯಲ್ಲಿ ಶಾಲಾ ಕೊಠಡಿಗಳ ಕೊರತೆ ಇರೋದರಿಂದ ನಾವು ಸಾಕಷ್ಟು ಬಾರಿ ನಮ್ಮ ಸರ್ಕಾರಿ ಅಧಿಕಾರಿಗಳಾದಂಥವ್ರು, ಜಿಲ್ಲಾಧಿಕಾರಿಗಳು, AC ಸಾಹೇಬರು, ತಹಸೀಲ್ದಾರ್ ಸಾಹೇಬರು, BO ಸಾಹೇಬರು, DDP ಸಾಹೇಬರು, ಸಾಕಷ್ಟು ನಮ್ಮ ಶಾಸಕರು ಮತ್ತು ನಮ್ಮ MLC ಸಾಹೇಬ್ರಿಗೂ ಎಲ್ಲ ಜನಪ್ರತಿನಿಧಿಗಳಿಗೂ ನಾವು ಕೊಟ್ಟಿದ್ರಿ. ಯಾರೂ ನಮಗೆ ಇಲ್ಲಿ ಸಹಕಾರ ಮಾಡಲಿಲ್ಲ. ಒಟ್ಟಾರೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಬೇಕೆಂದು ಪುಂಖಾನುಪುಂಖವಾಗಿ ಹೇಳುವ ಸರ್ಕಾರ ಇನ್ನಾದರೂ ಶಿಥಿಲಾವಸ್ಥೆಯಲ್ಲಿರುವ ಜ್ಞಾನ ದೇಗುಲಗಳತ್ತ ಮುಖ ಮಾಡಬೇಕಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಹೋದಲ್ಲಿ ಬಂದಲ್ಲಿ ನಮ್ಮ ರಾಜಕಾರಣಿಗಳು ಒಂದು ಮಾತನ್ನ ಹೇಳ್ತಾರೆ, ಕನ್ನಡ ಶಾಲೆಯನ್ನ ಉಳಿಸಿ ಬೆಳೆಸುವ ಪ್ರಯತ್ನ ಆಗಬೇಕು ನಮ್ಮಿಂದ ನಿಮ್ಮಿಂದ ಅಂತ. ಆದ್ರೆ ಅದನ್ನ ಅಭಿವೃದ್ಧಿ ಪಡಿಸುವ ಜವಾಬ್ದಾರಿ ಯಾರ್ದು ಅಂತ ನಾವು ಪ್ರಶ್ನೆ ಮಾಡಿದ್ರೆ ಒನ್ಸ್ ಅಗೇನ್ ಅದು ರಾಜಕಾರಣಿಗಳದ್ದೇ. ಬಟ್ ಅಂತ ಉತ್ಸಾಹ ಇದೆಯಾ, ಅಂತ ಕೆಲಸಗಳಾಗ್ತಾ ಇದೆಯಾ ಅಂದ್ರೆ ಇಲ್ಲ ಅನ್ನುವಂಥ ಉತ್ತರ ಸಿಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಶಿಥಿಲಾವಸ್ಥೆಗೆ ತಲುಪಿರುವ ಶಾಲಾ ಕಟ್ಟಡ, ಕಳಚಿ ಬಿದ್ದಿರುವ ಮೇಲ್ಛಾವಣಿಯ ಸಿಮೆಂಟ್, ಬಿರುಕು ಬಿಟ್ಟ ಗೋಡೆಗಳು, ಶೆಡ್ನಲ್ಲಿ ಕುಳಿತು ಪಾಠ ಕಲಿಯುತ್ತಿರುವ ಮಕ್ಕಳು. ಇದು ನಮ್ಮ ಸರ್ಕಾರಿ ಶಾಲೆಯ ಸ್ಥಿತಿಗತಿ. ಕೋಲಾರ ನಗರದ ಟಮಕದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ ಇದು. ಕೆಲ ದಿನಗಳ ಹಿಂದೆಯಷ್ಟೇ ದಾಸರ ಹೊಸಹಳ್ಳಿಯ ಅಂಗನವಾಡಿಯಲ್ಲಿ ಮೇಲ್ಛಾವಣಿಯ ಸಿಮೆಂಟ್ ಕುಸಿದು ಬಿದ್ದು 4 ಮಕ್ಕಳು ಗಾಯಗೊಂಡಿದ್ರು. ಈ ಘಟನೆ ಮಾಸುವ ಮುನ್ನವೇ ಟಮಕದಲ್ಲಿರುವ ಸರ್ಕಾರಿ ಶಾಲೆಯ ಮೇಲ್ಛಾವಣಿಯ ಸಿಮೆಂಟ್ ಕಳಚಿ ಬಿದ್ದಿದೆ. ಅದೃಷ್ಟವಶಾತ್ ಆ ವೇಳೆಗೆ ಮಕ್ಕಳು ಮತ್ತೊಂದು ಕೊಠಡಿಗೆ ಹೋಗಿದ್ರಿಂದ ಭಾರಿ ಅನಾಹುತ ತಪ್ಪಿದೆ. ಇಲ್ಲಿ 155 ಮಕ್ಕಳು 1ರಿಂದ 7ನೇ ತರಗತಿವರೆಗೆ ವ್ಯಾಸಂಗ ಮಾಡ್ತಾ ಇದ್ದಾರೆ. 5 ಕೊಠಡಿಗಳಿದ್ದಾವೆ, ಶಾಲಾ ಕೊಠಡಿಗಳಿದ್ದಾವೆ. ನಾವು 7 ಜನ ಸ್ಟಾಫ್ ಇದ್ದೀವಿ. ಮೊನ್ನೆ 3-4 ದಿವಸದ ಹಿಂದ್ಗಡೆಗೆ ಸ್ವಲ್ಪ ಒಂದು ಕೊಠಡಿಯ ಸೀಲಿಂಗ್ ಪ್ಲಾಸ್ಟರು ಕೆಳಗಡೆ ಬಿದ್ದು ಸ್ವಲ್ಪ ಅನಾಹುತ ಆಯಿತು. ಸದ್ಯಕ್ಕೆ ಮಕ್ಕಳು ಯಾರು ಆ ಕೊಠಡಿ ಒಳಗಡೆ ಇರಲಿಲ್ಲ. ಹಲವು ವರ್ಷಗಳಿಂದ ಶಾಲೆ ಶಿಥಿಲಾವಸ್ಥೆಗೆ ತಲುಪಿದ್ದು, ಇದನ್ನ ಸರಿಪಡಿಸುವಂತೆ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರು. ಯಾರೊಬ್ರು ಈ ಕಡೆ ಮುಖ ಮಾಡಿಲ್ವಂತೆ. ಈ ಶಾಲೆಯಲ್ಲಿ ಶಾಲಾ ಕೊಠಡಿಗಳ ಕೊರತೆ ಇರೋದರಿಂದ ನಾವು ಸಾಕಷ್ಟು ಬಾರಿ ನಮ್ಮ ಸರ್ಕಾರಿ ಅಧಿಕಾರಿಗಳಾದಂಥವ್ರು, ಜಿಲ್ಲಾಧಿಕಾರಿಗಳು, AC ಸಾಹೇಬರು, ತಹಸೀಲ್ದಾರ್ ಸಾಹೇಬರು, BO ಸಾಹೇಬರು, DDP ಸಾಹೇಬರು, ಸಾಕಷ್ಟು ನಮ್ಮ ಶಾಸಕರು ಮತ್ತು ನಮ್ಮ MLC ಸಾಹೇಬ್ರಿಗೂ ಎಲ್ಲ ಜನಪ್ರತಿನಿಧಿಗಳಿಗೂ ನಾವು ಕೊಟ್ಟಿದ್ರಿ. ಯಾರೂ ನಮಗೆ ಇಲ್ಲಿ ಸಹಕಾರ ಮಾಡಲಿಲ್ಲ. ಒಟ್ಟಾರೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಬೇಕೆಂದು ಪುಂಖಾನುಪುಂಖವಾಗಿ ಹೇಳುವ ಸರ್ಕಾರ ಇನ್ನಾದರೂ ಶಿಥಿಲಾವಸ್ಥೆಯಲ್ಲಿರುವ ಜ್ಞಾನ ದೇಗುಲಗಳತ್ತ ಮುಖ ಮಾಡಬೇಕಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.